ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಆದ್ರೂ ನೀವು ಕೇಳ್ತೀರಿ, ನಾನು ಕ್ಲಿಯರಿಟಿ ಕೊಡ್ತೀನಿ. ಒಂದ್ ಸೆಕೆಂಡ್. ಒಂದು ಆರೋಪವನ್ನ ಮಾಡ್ಬೇಕಾದ್ರೆ ವೋಟಿಂಗ್ ಯಾವ ರೀತಿ ಆಗಿದೆ, ಯಾರು ವೋಟಿಂಗ್ ಮಾಡಿದಾರೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಿದೆ. ಮೊದಲ ನಮ್ಮ ರಘು ಕೌಟಿಲ್ಯ ಏನಿದ್ದಾರೆ ಅವರಿಗೆ 30 ಓಟು, ಪಾಟೀಲ್ ಅವರಿಗೆ 30 ಓಟು. ನಾನು ವೋಟಿಂಗ್ ಮಾಡಿರ್ತಕ್ಕಂಥದ್ದು ರಘು ಕೌಟಿಲ್ಯ ಅವರಿಗೆ. ಅಂದ್ರೆ ನನಗೆ ಪಾರ್ಟಿ ಆದೇಶ ಮಾಡಿದ್ದು ಇವನಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ವೋಟ್ ಮಾಡಿದ್ವಿ. ಅವರಿಗೆ 30 ಓಟು ಕೂಡ ಬಿದ್ದಿದೆ. ಎರಡನೇ ವೋಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 27 ಬಂದಿದೆ. ಅದಕ್ಕೆ ಯಾರು ವೋಟಿಂಗ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಹೇಳಿರ್ತಕ್ಕಂಥದ್ದು ಮೊದಲ 30ಕ್ಕೆ ವೋಟ್ ಹಾಕ್ಬೇಕು ಅಂತ ಯಾರು ರಘು ಕೌಟಿಲ್ಯ ಅವರಿಗೆ. ಖಂಡಿತವಾಗ್ಲೂ ಕೂಡ ನಾವು ಅವ್ರಿಗೆ ವೋಟ್ ಹಾಕಿದ್ವಿ. 30ಕ್ಕೆ 30 ವೋಟ್ ಬಂದಿದೆ. ಒಂದೊಂದು ಇನ್ವ್ಯಾಲಿಡ್ ಆಗಿದೆ ಅಂತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿದೆಯೋ ಅಲ್ಲ ಯಾವ ಕಾರಣಕ್ಕಾಗಿದೆಯೋ ಅದೇನೋ ಪಾರ್ಟಿಗೆ ಗೊತ್ತು. ಪಾರ್ಟಿ ಯಾರು ಏನ್ ಮಾಡಿದಾರೆ ಅಂತ ಈಗ ಆಲ್ರೆಡಿ ಪಾರ್ಟಿಗೆ ಗೊತ್ತಿದೆ. ಏನ್ ಕ್ರಮ ತಗೋಬೇಕು ತಗೋತಾರೆ. ಅದೇ ಒಂದು ಇನ್ವ್ಯಾಲಿಡ್ ಆಗಿದೆ. ನಾನು ಹೇಳ್ತಿರೋದು ಕ್ರಾಸ್ ವೋಟಿಂಗ್ ಆಗಿಲ್ಲ, ಇನ್ವ್ಯಾಲಿಡ್ ಆಗಿದೆ ಅಂತ. ಇನ್ವ್ಯಾಲಿಡ್ ಯಾವ ರೀತಿ ಆಗಿದೆ? ವೋಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡಾಟ್ ಇಟ್ಟಿದ್ರು ಕೂಡ ಇನ್ವ್ಯಾಲಿಡ್ ಆಗುತ್ತೆ, ಅಥವಾ ಅದು ಗೆರೆಕ್ಟ್ ಆಗಿದ್ರು ಕೂಡ ಇನ್ವ್ಯಾಲಿಡ್. ಅದ್ ಏನು ಅಂತ ನಮ್ಮ ಪಾರ್ಟಿಯವ್ರಿಗೆ ಗೊತ್ತಿದೆ. ಅವರು ಕ್ಲಿಯರಿಟಿ ಕೊಡ್ಬೋದು. ನನ್ನ ಅಂದಾಜೀಗ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ಡೆಲ್ಲಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಹೋಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಅವರು ಯಾರು ತಪ್ಪು ಮಾಡಿದ್ರೆ ಈಗ ಆಲ್ರೆಡಿ ಪಾರ್ಟಿಗೆ ಗೊತ್ತಿದೆ. ಅದು ಪಾರ್ಟಿ ಅದ್ ಏನ್ ಮಾಡ್ಬೇಕು ಅದು ಪಾರ್ಟಿಗೆ ಬಿಟ್ಟು ವಿಚಾರ. ಪಾರ್ಟಿ ಏನ್ ಕ್ರಮ ತಗೋಬೇಕು ಅವ್ರಿಗೆ ತಗೊಳ್ತಾರೆ. ಈಗ ನಾವು ಮಾಡಿರ್ತಕ್ಕಂಥದ್ದು ಮೊದಲನೇ 30ನೇ ಅಭ್ಯರ್ಥಿ, ಮೊದಲನೇ ಏನು ರಘು ಕೌಟಿಲ್ಯ ಇದ್ದಾರೆ ಅವರು ಗೆದ್ದಿದ್ದಾರೆ. ಗೋವಿಂದರಾಜು ಅನ್ನೋದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ವೋಟ್ ನ 30 ಕೊಡಕ್ಕೆ ಅವ್ರಿಗೂ 30 ವೋಟ್ ಬಂದಿದೆ. ಇದು ವಾಸ್ತವ. ಹೌದು, ಅದು ಕೇಳ್ಬೇಕು ಅವ್ರನ್ನೇನೆ ಯಾತಕ್ಕೆ ತಳಕ್ ಹಾಕ್ತಾರೆ ಅಂತ ಹೇಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.